ಫ್ರೆಂಡ್ಸ್, ಇವಾಗಲೇ ತುಂಬಾನೇ ಮೋಟಿವೇಶನಲ್ ವಿಡಿಯೋಗಳನ್ನ ಮೋಟಿವೇಶನಲ್ ವಿಚಾರಗಳನ್ನ ಹಂಚಿಕೊಂಡದ್ದಾಗಿದೆ. ಇವತ್ತು ಒಂದು ಕಥೆಯ ಮೂಲಕ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಮೇ ಬಿ ಈ ಕಥೆಯನ್ನ ನೀವು ಮೊದಲು ಕೇಳಿರ್ತೀರಾ ಅಂತ ಅನ್ಕೊಳ್ತೀನಿ. ಆ ಕಥೆಯನ್ನ ಕೇಳಿದ್ದೀರಾ ಅನ್ನೋದಕ್ಕಿಂತ ಆ ಕಥೆಯಿಂದ ನೀವು ಏನು ಕಲ್ತಿದ್ದೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಒಬ್ಬ ಮನುಷ್ಯನ ಹತ್ತಿರ ಒಂದು ಕತ್ತೆ ಇರುತ್ತೆ. ಆ ಕತ್ತೆ ಒಂದಿನ ಅಚಾನಕ್ ಆಗಿ ಒಂದು ಆಳವಾದ ಗುಂಡಿಯಲ್ಲಿ ಬಿದ್ದ್ಬಿಡುತ್ತೆ. ಆ ಕತ್ತೆ ಬಿದ್ದ ತಕ್ಷಣ ಎಷ್ಟೋ ಪ್ರಯತ್ನ ಮಾಡುತ್ತೆ ಮೇಲೆ ಬರೋದಕ್ಕೆ. ಅದಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ಅದು ಅಲ್ಲೇ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ. ಆ ಮನುಷ್ಯನು ಕೂಡ ಈ ಕತ್ತೆ ನನಗೆ ಬೇಕಾಗಿಲ್ಲ, ಇದರ ಉಪಯೋಗನೂ ನನಗಿಲ್ಲ, ಆ ಗುಂಡಿ ಒಳಕ್ಕೇನೆ ಇದನ್ನ ಜೀವಂತವಾಗಿ ಮಣ್ಣಾಗಿಸ್ಬಿಡೋಣ ಅಂತ ಯೋಚಿಸ್ತಾನೆ. ಅದೇ ರೀತಿ ಕೂಡ ಆ ಗುಂಡಿ ಒಳಕ್ಕೆ ನಿಧಾನವಾಗಿ ಮಣ್ಣನ್ನ ಹಾಕ್ತಾ ಹೋಗ್ತಾನೆ. ಆ ಮನುಷ್ಯ ಹಾಕಿದಂತಹ ಮಣ್ಣು ಆ ಕತ್ತೆಯ ಮೇಲೆ ಬೀಳ್ತಾ ಹೋಗುತ್ತೆ. ಕತ್ತೆಗೆ ಭಾರ ಅನಿಸಿದಾಗಲೆಲ್ಲ ಆ ಕಡೆ ಈ ಕಡೆ ಓಡಾಡುತ್ತೆ. ಆ ಕತ್ತೆ ಮೇಲೆ ಬಿದ್ದಿರುವಂತಹ ಮಣ್ಣು ಆ ಕತ್ತೆಯ ಕೆಳಗಡೆ ಬೀಳುತ್ತೆ, ಕಾಲ್ ಕೆಳಗಡೆ ಬೀಳುತ್ತೆ. ಅದೇ ರೀತಿ ಕತ್ತಿ ಮೇಲೆ ಬಿದ್ದಿರುವಂತಹ ಮಣ್ಣನ್ನೆಲ್ಲ ತನ್ನ ಕಾಲ ಕೆಳಗೆ ಬೀಳಿಸುತ್ತೆ. ಕಾಲ ಕೆಳಗೆ ಬೀಳಿಸ್ತಾ ಬೀಳಿಸ್ತಾ ಆ ಕತ್ತೆ ಮೇಲ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಲ ಕಳೆದಂಗೆ ಆ ಕತ್ತೆ ಮೇಲೆ ಬಂದ್ಬಿಡುತ್ತೆ ಕೂಡ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪ್ರಾಬ್ಲಮ್ಗಳಿರ್ತವೆ, ಅಡೆತಡೆಗಳಿರ್ತವೆ. ಆ ಅಡೆತಡೆಗಳು ಅನ್ನೋ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀವೋ ಅಥವಾ ಆ ಮಣ್ಣನ್ನ ಏಣಿಯಾಗಿ ಬದಲಾಯಿಸಿ ಮೇಲಕ್ಕೆ ಹತ್ಬಿಡ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ರಾಬ್ಲಮ್ಗಳು ಬರಲಿ, ಅಡೆತಡೆಗಳು ಬರಲಿ, ಏನು ಅಂದ್ರೆ ಈ ಜೀವನ ಒಂದು ರೈಲಿನ ತರ. ಅದರಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, AC ಡಿಲಕ್ಸು ಅಂತ ಬೇರೆ ಬೇರೆ ಜನ ಎಲ್ಲ ಹೇಗಿರ್ತಾರೆ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಶತ್ರುಗಳು, ಪ್ರಾಬ್ಲಮ್ಗಳು, ಬುದ್ಧಿ ಹೇಳೋರು, ಬೈಯೋರು, ಹೊಡಿಯೋರು, ಕಾಲೆಳೆಯೋರು ಎಲ್ಲರೂ ಇದ್ದೇ ಇರ್ತಾರೆ. ಇದೆಲ್ಲವನ್ನ ಮೀರಿ ನಾವು ಮೇಲೆ ಬರ್ತೀವಲ್ಲ, ಅದೇ ಕಣ್ರಿ ಜೀವನ ಅಂತ ಅಂದ್ರೆ. ಇಲ್ಲ ಅಂತ ಅಂದ್ರೆ ಏನು ಮಾಡದೇ ಇರೋ ಕತ್ತೆ ತರ ನಾವಾಗ್ಬಿಡ್ತೀವಿ. ಪ್ರತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತ ಇರುತ್ತೆ. ಯಾವ ರೀತಿ ನಾವು ಅದನ್ನ ನೋಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ ಜೀವನ, ನಿಮ್ಮ ಪ್ರಾಬ್ಲಮು ನೀವೇ ಪರಿಹಾರ ಕೊಂಡ್ಕೊಳ್ಬೇಕಾಗತ್ತೆ. ಬೇರೆಯವರು ಸೊಲ್ಯೂಷನ್ ಕೊಟ್ಟರು ಕೂಡ ಆ ಸೊಲ್ಯೂಷನ್ ಅನ್ನ ನೀವು ಯಾವ ರೀತಿ ಅಪ್ಲೈ ಮಾಡ್ತೀರಾ ಅನ್ನೋದು ಡಿಪೆಂಡ್